ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಈ ಸಲ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ನೀವು ಹೆಸರುಬೇಳೆ ಹೋಳಿಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹೋಳಿಗೆನೂ ಮಾಡ್ಬೋದು, ಅದೇ ಕಣಕ ಇಟ್ಟು ನೀವು ಕಡುಬು ಅದು ಕೂಡ ಮಾಡ್ಬೋದು. ಮತ್ತು ಬಿಸಿಲು ಜಾಸ್ತಿ ಆಗ್ತಾ ಇದೆಯಲ್ವಾ, ಹೆಸರುಬೇಳೆ ಖಂಡಿತ ತಂಪು ಅಂತ ಈ ಥರ ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಬೌಲಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಕಡಲೆಕಾಯಿ ಬೀಜ ಹುರಿದಿರೋದು, ಮತ್ತು ಕೊಬ್ಬರಿ ಪುಡಿ, ಬಾದಾಮಿ, ಯಾಲಕ್ಕಿ ಮತ್ತು ಬೆಲ್ಲನೂ ಅಷ್ಟೇ. ನಾನು ಪಾಕ ಮಾಡೋದು ಎಲ್ಲ ಏನೂ ಬೇಡ, ಸಿಂಪಲ್ ಮೆಥಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೋಳಿಗೆ ಮಾಡೋದು ಅಂದರೆ ಎಲ್ಲರೂ ಅಯ್ಯೋರ್ ಏಜ್ಗೆ ಅಂತಾರಲ್ವ, ಆ ಥರ ಇಲ್ಲ, ಇದು ಸುಲಭವಾಗಿ ತೋರಿಸ್ತಾ ಇದ್ದೀನಿ. ಈ ಹೆಸರುಬೇಳೆನ ನೀವು ಒಂದು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಣಗಿರೋ ಬಟ್ಟೆ ಮೇಲೆ ಹಾಕಿ ನೀವು ಅದನ್ನು ನೀರಿನ ಅಂಶ ಇರಬಾರ್ದು, ಅಷ್ಟೇ ಚೆನ್ನಾಗಿ ನೆನೆಸೋದು ಬೇಡ ಮತ್ತು ತುಂಬ ಒಣಗಿಸೋದು ಬೇಡ, ಆ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹೆಸರುಬೇಳೆನ ಚೆನ್ನಾಗಿ ಸುಮ್ಮನೆ ತೊಳೆದಿದ್ದೀನಿ ಅಷ್ಟೇ. ಇದನ್ನು ಇವಾಗ ನಾನು ಒಂದು ಕಾಟನ್ ಬಟ್ಟೆ ಮೇಲೋ ಅಥವಾ ಒಂದು ಪಂಚೆ ಬಟ್ಟೆ ಮೇಲೆ ಹಾಕಿಬಿಟ್ಟು ಒಂದು 10 ನಿಮಿಷ ಸ್ವಲ್ಪ ಅದು ನೀರೆಲ್ಲ ಅದಕ್ಕೆ ಹೀರ್ಕೊಳ್ಳೋ ಅಷ್ಟು ಮಟ್ಟಿಗೆ ಮಾತ್ರ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಹೆಸರುಬೇಳೆನ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಮಾತ್ರ ಇಮ್ಮಿಡಿಯೇಟಾಗೇ ನಾನೊಂದು ಬಟ್ಟೆ ಮೇಲೆ ಹರವುಬಿಟ್ಟು ಇದನ್ನು ಈ ಥರ ಒಣಗಿಸಿಟ್ಕೊಂಡಿದ್ದೀನಿ. ತುಂಬ ಇಲ್ಲ, ಒಂದು 1/4 ಗಂಟೆ ಒಣಗಿಸಿದ್ರೆ ಸಾಕು. ಈಗ ಒಂದು ಇದು ತುಪ್ಪನೂ ಏನು, ಹೆಸರುಬೇಳೆ ಉಂಡೆಗೆ ತುಪ್ಪನೂ ಏನು ತುಂಬ ಏನೂ ಬೇಡ. ನೋಡಿ, ಒಂದು ಅರ್ಧ ಸ್ಪೂನ್ನಷ್ಟು ಇಟ್ಬಿಟ್ಟು ನಾನು ಮೊದಲು ಈ ಬೀಜ ಇದನ್ನೆಲ್ಲ ಕೆಂಪಿಗೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಈ ಬಾದಾಮಿ ಇತ್ತಲ್ಲ ಅದನ್ನು ಅಷ್ಟೇ, ತುಂಬ ಕೆಂಪು ಮಾಡಬಾರ್ದು, ಸ್ವಲ್ಪ ಮಾತ್ರ ಅದು ಚೆನ್ನಾಗಿ ತುಪ್ಪದಲ್ಲಿ ಒಂಥರ ಹುರಿದಂಗಾದರೆ ಸಾಕು. ನೀವು ಇನ್ನೂ ಬೇರೆ ಡ್ರೈ ಫ್ರೂಟ್ಸು ಏನು ಬೇಕಾದರೂ ಇದಕ್ಕೆ ಸೇರಿಸ್ಕೊಳ್ಬೋದು. ಕಡಲೆಕಾಯಿ ಬೀಜನ ನಾನು ಮೊದಲೇ ಹುರಿದಿಟ್ಕೊಂಡಿದ್ದೀನಿ. ಇದು ಮಿಕ್ಸರಲ್ಲಿ ಹಾಕೋವಾಗ ಅದನ್ನು ಹಾಗೆ ಡೈರೆಕ್ಟ್ ಹಾಕ್ಬಿಡ್ತೀನಿ. ಈ ಕೊಬ್ಬರಿ ಪುಡಿನೂ ಅಷ್ಟೇ, ಸುಮ್ಮನೆ ಪುಡಿನೇ ತೊಗೊಂಡಿದ್ದೀನಲ್ವ, ನೀವು ಇಲ್ಲಾದರೆ ನೀವೇ ಕೊಬ್ಬರಿನ ತುರಿದ್ಬಿಟ್ಟು ಪುಡಿನ ಮಾಡ್ಕೊಳ್ಬೋದು. ಈ ಥರ ಇದಾಗಿ ಇದನ್ನು ಅಷ್ಟೇ, ಇದಕ್ಕೆ ದ್ರಾಕ್ಷಿನೂ ಅಷ್ಟೇ, ಇವೆಲ್ಲ ನಿಮ್ಮ ಇಷ್ಟ. ಇದು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ಕಡಿಮೆ ಬೇಕಾದರೆ ಕಡಿಮೆನೂ ಹಾಕ್ಕೊಳ್ಬೋದು ನೀವು. ನೋಡಿ, ಇದೆಲ್ಲ ಇದಾಗಿ ದ್ರಾಕ್ಷಿ ಸ್ವಲ್ಪ ಇದಾಗುತ್ತಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಆಗಿದೆ ಅಂತ ಹೇಳಿ. ಅಷ್ಟು ಮಾತ್ರ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಟ್ಟು ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಮಾತ್ರನೇ ತುಪ್ಪ ಹಾಕ್ಕೊಂಡು ಈ ಹೆಸರುಬೇಳೆನ ಕೂಡ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಾಗೋ ಹಾಗೆ ಹುರ್ಕೊಳ್ತೀನಿ. ಇನ್ನೊಂದು ಸ್ಪೂನ್ನಷ್ಟು ಮಾತ್ರ ತುಪ್ಪ ಇಟ್ಬಿಟ್ಟು ನಾನು ಈ ಹೆಸರುಬೇಳೆ ಇದು ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ನಿಧಾನವಾಗಿ ಸ್ವಲ್ಪ ಸಿಮ್ಮಲ್ಲೇ ಮಾಡ್ಕೋಬೇಕು ನೀವು. ಅದು ಎಲ್ಲ ಚೆನ್ನಾಗಿ ಗರಿಗರಿ ಅಂತ ಆಗೋ ಅಷ್ಟರವರೆಗೂ ನೀವು ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಕೆಂಪು ಬರುತ್ತೆ, ಆಮೇಲೆ ಅದನ್ನು ಆರಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ಮಿಕ್ಸರ್ಗೆ ಹಾಕೋದನ್ನು ನಾನು ತೋರಿಸ್ತೀನಿ. ನೋಡಿ, ಈ ಥರ ಸಿಮ್ಮಲ್ಲಿ ನಿಧಾನವಾಗಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟು ಮಾತ್ರ ನೀವು ಇದನ್ನು ಹುರ್ಕೊಳ್ಳಿ. ನೋಡಿ, ಹೆಸರುಬೇಳೆ ಹೋಳಿಗೆಗೋಸ್ಕರ ನಾನು ಬಾದಾಮಿ ಮತ್ತು ಆ ಬೀಜ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅದು ಯಾಲಕ್ಕಿ ಪುಡಿ ಕೂಡ ಸೇರಿಸಿ ಅದಕ್ಕೆ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಕಡಲೆಕಾಯಿ ಬೀಜ ಕೂಡ ಅದಕ್ಕೆ ಸೇರಿಸ್ತೀನಿ, ಮತ್ತು ಕೊಬ್ಬರಿ ಪುಡಿ ಲಾಸ್ಟಲ್ಲಿ ನೀವು ಹಾಗೆ ಮಿಕ್ಸ್ ಮಾಡ್ಕೊಳ್ಬೋದು. ಬೆಲ್ಲ ನಾನು ಸುಲಭವಾದ ಮೆಥಡಲ್ಲಿ ನಿಮಗೆ ತೋರಿಸ್ತಾ ಇರೋದು, ಪಾಕ ಮಾಡೋದು ಎಲ್ಲ ಏನೂ ಇಲ್ಲ. ನೋಡಿದರೆ ಇದಿವಾಗ ನಾನು ಹೆಸರುಬೇಳೆನ ಒಂದೇ ಒಂದು ಸಲ ತೊಳೆದ್ಬಿಟ್ಟು ಅದನ್ನು ಒಂಚೂರು ಒಣಗಿಸೋಕ್ಕೆ ಒಂದು 10 ನಿಮಿಷ ಸಾಕು ಇಟ್ಬಿಟ್ಟು ಅದನ್ನು ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ನೋಡಿ, ಹೆಸರುಬೇಳೆ ಹೋಳಿಗೆನ ಈ ಥರ ಮಾಡಿದರೆ ನೀವು ತುಂಬ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಒಂದು ಸತಿ ತೊಳೆದು ಅದನ್ನು ಹುರಿಯೋದ್ರಿಂದ ಅದು ಸ್ಮೂತಾಗೂ ಬರುತ್ತೆ, ಮತ್ತು ಬೇಗ ಕೆಡಲ್ಲ ಕೂಡ. ಹೂರಣ ಎಲ್ಲನೂ ನೀವು ಮಾಡಿದರೆ ಇದರಿಂದ ನೀವು ಕಡುಬು ಕೂಡ ಮಾಡ್ಕೋಬೋದು. ಈಗ ಕೆಂಪಿಗೆ ಅಂದರೆ ತುಂಬ ಕೆಂಪಲ್ಲ, ಆ ಥರ ಆಗೋ ಹಾಗೆ ಹೆಸರುಬೇಳೆನ ಹುರ್ಕೊಂಡು ನಾನು ಫಸ್ಟು ಕಡಲೆಕಾಯಿ ಬೀಜ ಮತ್ತು ಈ ಬಾದಾಮಿ ಎಲ್ಲ ಇತ್ತಲ್ಲ ಅದು, ಯಾಲಕ್ಕಿ ಪುಡಿ ಎಲ್ಲ ಕೂಡ ಸೇರಿಸಿ ಮಿಕ್ಸರ್ಗೆ ಹಾಕ್ಕೊಳ್ತೀನಿ. ಆಮೇಲೆ ಈ ಹೆಸರುಬೇಳೆ ಕೂಡ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಹೆಸರುಬೇಳೆ ಇನ್ನೇನು ನುಣ್ಣಗಾಗಿದೆ ಅನ್ನೋವಾಗ ಬೆಲ್ಲನೂ ಮಿಕ್ಸರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಒಂಥರ ಮೆತ್ತಗಾಗೋಷ್ಟು ನಾನು ಮಿಕ್ಸರಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದನ್ನು ಕೂಡ ನಿಮಗೆ ಹೇಗೆ ಮಾಡ್ಕೊಂಡಿರ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದಿವಾಗ ಈ ಥರ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನಾನು ಈ ಥರ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ತುಂಬ ನುಣ್ಣಗೇನಲ್ಲ, ಒಂಥರ ತರ್ತರಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಇದು ಮಿಕ್ಕಿತ್ತಲ್ಲ ಅದನ್ನು ಎಲ್ಲನೂ ಇದಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ಇವಾಗ ನೀವು
ಮಿಕ್ಕಿತ್ತಲ್ಲ ಯಾಲಕ್ಕಿ ಪುಡಿ ಮತ್ತು ಕಡಲೆಕಾಯಿ ಬೀಜ, ಆಮೇಲೆ ಈ ಬಾದಾಮಿ ಎಲ್ಲ ಇಡಿಯಾಗಿ ಸಿಕ್ಕರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಅದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ಪುಡಿ ಇತ್ತಲ್ಲ ಅದನ್ನು ಇದಕ್ಕೆ ಸುಮ್ಮನೆ ಬೆರೆಸ್ಕೊಂಡು ಬಿಡ್ತಾಯಿದ್ದೀನಿ. ನೋಡಿ, ಇದನ್ನು ಇವಾಗ ಒಂದು ಸಲ ನಾನು ಸ್ವಲ್ಪ ತರ್ತರಿ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಕಡಲೆಕಾಯಿ ಬೀಜ, ಗೋಡಂಬಿ, ಬಾದಾಮಿ ಎಲ್ಲ ಇತ್ತಲ್ಲ ಬೀಜ, ಅದನ್ನು ಪೌಡ್ರ್ ಮಾಡ್ಕೊಂಡಲ್ವ, ಅದಕ್ಕೆ ಇವಾಗ ಅದೇ ಮಿಕ್ಸರ್ ಜಾರ್ಗೆ ನಾನು ಬೆಲ್ಲ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಒಂದೆರಡು ಸಲ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ಹಾಗೆ ತಿರುಗಿಸ್ಬಿಟ್ಟು ಆಮೇಲೆ ಹಿಟ್ಟಿನ ಜೊತೆ ಬೆರೆಸ್ಕೊಳ್ತೀನಿ. ಹೆಸರು ಬೇಳೆದು ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಬೆರೆಸ್ಕೊಳ್ತೀನಿ. ನೋಡಿ, ಸುಲಭವಾಗಿ ಹೆಸರುಬೇಳೆ ಹೋಳಿಗೆ ಮಾಡೋದಕ್ಕೆ ನಾನು ಹುರ್ಕೊಂಡಿದ್ನಲ್ವ ಹೆಸರುಬೇಳೆ, ತುಂಬ ಕೆಂಪಲ್ಲ, ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟು ಹುರ್ಕೊಂಡಿದ್ದೆ. ಅದಕ್ಕೆ ಕಡಲೆಕಾಯಿ ಬೀಜ, ಕೊಬ್ಬರಿ ಪುಡಿ ಎಲ್ಲ ಮತ್ತು ಬಾದಾಮಿ ಎಲ್ಲ ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿಕೊಂಡು ಮತ್ತು ಅದ್ರ ಜೊತೆಯಲ್ಲಿ ಬೆಲ್ಲ ಕೂಡ ಹಾಕಿಬಿಟ್ಟಿದ್ದೀನಿ. ನೋಡಿ, ಈ ಥರ ಆಯ್ತಲ್ವ. ಇದಕ್ಕೆ ನೀವು ಯಾವಾಗ ಹೋಳಿಗೆ ಮಾಡಬೇಕು ಅಂದ್ಕೊಳ್ತೀರೋ ಆವಾಗ ನೀವು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಥವಾ ಚಿರೋಟಿ ರವೆ ಕಲಸಿ ರೆಡಿ ಮಾಡಿಟ್ಕೊಂಡು ಈ ಪೌಡ್ರ್ ಥರ ಮಾಡಿಟ್ಕೊಂಡಿದ್ದೀರಲ್ಲ, ಇದಕ್ಕೆ ನೀವು ಬಿಸಿ ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಬಿಸಿ ಬಿಸಿ ಹಾಲು ಒಂಚೂರು ಹಾಕಿಬಿಟ್ಟು ಅದನ್ನೇ ಕಣಕದ ಥರ ರೆಡಿ ಮಾಡಿಕೊಂಡು ಹೋಳಿಗೆ ಮಾಡೋದು. ನಾನು ಹೋಳಿಗೆ ಮಾಡೋದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ನೋಡಿ, ಇದು ಈ ಥರ ಕಣಕ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು, ಡ್ರೈ ಕಣಕನ ಯಾವಾಗ ಬೇಕಾದರೂ ನೀವು ರೆಡಿ ಮಾಡಿಟ್ಕೊಳ್ಬೋದು. ಮತ್ತು ಇದನ್ನು ಹಾಗೆ ಕೂಡ ಮಕ್ಕಳಿಗೆ ಪೌಡ್ರ್ ಥರನೂ ಹಾಲಲ್ಲಿ ಕಲಸಿ ಕೊಡ್ಬೋದು. ಸೀನಿಯರ್ ಸಿಟಿಸನ್ಸ್ ಎಲ್ಲ ಇರ್ತಾರಲ್ವ, ಅವ್ರಿಗೆ ಹೆಸರುಬೇಳೆ ಮಾಲ್ಟ್ ಅಂತ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು. ಯಾಕೆಂದರೆ ಇದಕ್ಕೇನು ಹಾಕಿಲ್ಲ ನಾನು ಎಕ್ಸ್ಟ್ರಾ ಏನೂ, ಮತ್ತು ಎಸೆನ್ಸು ಆ ಥರ ಕೂಡ ಏನೂ ನಾನು ಬಳಸಿಲ್ಲ. ನೋಡಿ, ಹೆಸರುಬೇಳೆ ಮಾಲ್ಟ್ಗೂ ಆಯಿತು, ಮಕ್ಕಳಿಗೆ ನೀವು ಆಗಿಂದಾಗಿ ಕೂಡ ತುಪ್ಪ ಹಾಕಿ ಕಲಸಿ ಕೊಡ್ಬೋದು. ಇಲ್ಲಾಂದರೆ ಒಂಚೂರು ಬಿಸಿ ಹಾಲು ಒಂಚೂರು ಹಾಕ್ಕೊಂಡು ಅದನ್ನು ಹೂರಣದ ಥರ ಮಾಡಿ ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಏನಾದರೂ ಆಯಿತು ಕಲಸಿ ಅದರೊಳಗಿಟ್ಟು ಹೋಳಿಗೆನ ದಿಢೀರಾಗಿ ಯಾವ ಹಬ್ಬಗಳಿಗೆ ಬೇಕಾದ್ರೂ ಮಾಡ್ಬೋದು. ನಾನು ನಿಮಗೆ ಯುಗಾದಿ ಹಬ್ಬಕ್ಕೆ ಸುಲಭವಾಗಿ ಹೆಸರುಬೇಳೆ ಹೋಳಿಗೆ ಮಾಡೋದನ್ನು ತೋರಿಸಿದ್ದೀನಿ. ನೋಡಿ, ಹೆಸರುಬೇಳೆ ಹೋಳಿಗೆಗೆ ನಾನು ಮಿಕ್ಸರ್ಗೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಈ ಥರ ಇದು ಪೌಡ್ರ್ ಥರ ಆಗಿದೆ. ಇದನ್ನು ನೀವು ಯಾವಾಗ ಬೇಕಾದರೂ ಮಾಡಿಟ್ಕೊಂಡು ಇದು ನಿಮ್ಗೆ 6 ತಿಂಗಳಾದರೂ ಕೆಡಲ್ಲ. ಯಾಕೆಂದರೆ ಇದಕ್ಕೆ ನಾವು ನೀರು ಏನೂ ಹಾಕಿಲ್ಲ, ಜಾಸ್ತಿ ತುಪ್ಪನೂ ಹಾಕಿಲ್ಲ, ಬೇಳೆ ಎಲ್ಲ ಚೆನ್ನಾಗಿ ಹುರ್ತಿದ್ದೀವಿ. ಇದನ್ನು ನೀವು ಮಾಲ್ಟ್ ಥರ ಬಿಸಿ ಹಾಲಿಗೆ ಹಾಕ್ಕೊಂಡು ಕುಡಿಬೋದು. ಮತ್ತು ನಾನು ಹಲ್ವಾ ಅಂತ ಹೇಳಿದೆ ಅಲ್ವಾ, ಅದೇ ಥರ ನೀವು ಬಿಸಿ ಬಿಸಿ ಹಾಲಿಗೆ ಇದನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಹಲ್ವಾ ಥರ ಕೂಡ ಮಾಡ್ಬೋದು. ಹೆಸರುಬೇಳೆ ಎಲ್ಲದಕ್ಕೂ ತುಂಬ ಒಳ್ಳೆಯದಲ್ವ. ಈಗ ನಾನು ಹೋಳಿಗೆಗೆ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಒಂದು ಸ್ವಲ್ಪ ಬಿಸಿ ಹಾಲು ಹಾಕಿಬಿಟ್ಟು ಕಲಸಿ ರೆಡಿಯಾಗಿ ಕಣಕ ಮಾಡ್ಕೊಳ್ತೀನಿ. ಮತ್ತು ಅದು ಇದೆಯಲ್ಲ, ಈ ಕಣಕಕ್ಕೆ ಇದನ್ನು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ನಾನು ಗೋಧಿ ಹಿಟ್ಟೇ ಕಲಸಿರೋದು. ಇದಕ್ಕೆ ಬಿಸಿ ಹಾಲು ಹಾಕಿಬಿಟ್ಟು ಹೂರಣ ರೆಡಿ ಮಾಡ್ಕೊಳ್ತೀನಿ ನಾನು. ತುಂಬ ಸುಲಭವಾಗಿ, ಅಯ್ಯೋ ಪಾಕ ಬರಲಿಲ್ಲ, ಬೇಳೆ ಬೇಯಲೇ ಇಲ್ಲ, ಹೀಗೆಲ್ಲ ಏನಿಲ್ಲ. ಸಿಂಪಲ್ಲಾಗಿ ಈ ಪುಡಿನ ನೀವು ಈ ಪೌಡ್ರನ್ನ ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡು ಆರಾಮಾಗಿ ಹೋಳಿಗೆ ಮಾಡ್ಬೋದು. ಯಾರಾದರೂ ಫ್ರೆಂಡ್ಸ್ ಬಂದಾಗ ಕೂಡ ಇದನ್ನು ರೆಡಿ ಇಟ್ಕೊಂಡಿದ್ರೆ ಆಗಿಂದಾಗೇ ನೀವು ಯಾವ ಥರ ಬೇಕಾದ್ರೂ ಉಂಡೆ ಮಾಡ್ಬೋದು, ಹಲ್ವಾ ಮಾಡ್ಬೋದು, ಮಾಲ್ಟ್ ಥರ ಮಾಡ್ಬೋದು, ಹೋಳಿಗೆ ಮಾಡ್ಬೋದು. ಮತ್ತು ಇದನ್ನೇ ಇಟ್ಬಿಟ್ಟು ಕಡುಬು ಥರ ಕೂಡ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ನಾನಿವಾಗ ಸ್ವಲ್ಪ ಹಾಲು ಹಾಕ್ತೀನಿ. ನೋಡಿ, ಹಾಲು ಹಾಕೋದ್ರಿಂದ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅಲ್ಲಿಗೆ ನಿಮ್ಮದು ನೋಡಿ ಹೋಳಿಗೆ ಹೂರಣ ಸುಲಭವಾಗಿ ರೆಡಿಯಾಗಿಬಿಡತ್ತೆ. ನೋಡಿದರೆ ಈ ಥರ ಹೂರಣ ರೆಡಿ ಮಾಡ್ಕೊಳ್ತೀನಿ. ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ರೆ ಅದು ಕ್ಲೀನಾಗಿ ಕೈಯೊಳಗೇನೆ ಒಂದು ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಡಿ. ಆವಾಗ ಚೆನ್ನಾಗಿ ಹೂರಣ ಉಂಡೆ ಆಗಿ ಬರುತ್ತೆ. ನೋಡಿ, ಈ ಥರ ನಾನು ಒಂದು ಸ್ವಲ್ಪ ಅಗಲವಾಗಿ ಕೈಯಲ್ಲೇ ಮಾಡಿಕೊಂಡು ಇದು ಕಣಕ ರೆಡಿ ಮಾಡ್ಕೊಂಡಿದ್ನಲ್ವ, ಈ ಹೂರಣನ ಇದಕ್ಕೆ ಇಡ್ತೀನಿ. ನೋಡಿ, ಹೀಗೆ ಇಟ್ಬಿಟ್ಟು ಇದನ್ನು ಉಂಡೆ ಥರ ಮಾಡಿಕೊಂಡು ನೋಡಿ, ಪ್ಲಾಸ್ಟಿಕ್ ಕವರು ಕೆಳಗೊಂದು ಹಾಕ್ಕೊಂಡಿದ್ದೀನಿ, ಅದನ್ನು ಮೇಲೊಂದು ಹಾಕ್ಕೊಂಡ್ಬಿಟ್ಟು ಆ ಪ್ಲಾಸ್ಟಿಕ್ ಕವರ್ಗೆ ಒಂಚೂರು ಎಣ್ಣೆ ಹಚ್ಕೊಂಡಿದ್ದೀನಿ. ಹೋಳಿಗೆ ಶೀಟ್ ಇದ್ದರೆ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಮೊದಲೇ ಹೆಂಚು ಕಾಯಕ್ಕಿಟ್ಬಿಟ್ಟು ನಿಧಾನವಾಗಿ ಮೇಲಿಂದ ಮೊದಲಿಂದ ಹಾಕಿರ್ತೀವಲ್ಲ ಮೇಲೆ, ಆ ಶೀಟ್ ತೆಗೆದುಬಿಟ್ಟು ಈ ಶೀಟನ್ನು ಅದಕ್ಕೆ ಹಾಕಿ ಹೋಳಿಗೆ ರೆಡಿ ಮಾಡ್ತೀನಿ. ನೋಡಿ,
ಆರಾಮಾಗಿ ನಾನು ಹೆಸರುಬೇಳೆ ಹೋಳಿಗೆನ ರೆಡಿ ಮಾಡಿದ್ದೀನಿ. ಇದು ಬೇಳೆ ಹೂರಣ ಸ್ವಲ್ಪ ಹೊರಗೆ ಬಂದಾಗ ನಿಮ್ಗೆ ಅದು ಕಪ್ಪು ಅನಿಸುತ್ತೆ. ನೀವು ಸ್ವಲ್ಪ ಕಣಕ ಜಾಸ್ತಿ ಇಟ್ಕೊಂಡ್ರೆ ಹೋಳಿಗೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ತಿನ್ನೋರಿಗೆ ಸ್ವೀಟ್ ಬರಬೇಕಲ್ವ, ಅದಕ್ಕೆ ಸ್ವಲ್ಪ ಹೂರಣ ಜಾಸ್ತಿ ಇಟ್ಟು ಮಾಡಿದ್ದೀನಿ. ಹೆಸರುಬೇಳೆ ಹೋಳಿಗೆನ ನೀವೂ ಆರಾಮಾಗಿ ರೆಡಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಹಾಕ್ತೀನಿ. ಅಲ್ಲೂ ನೋಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.